ಮಹೇಶ್ವರಿ, ಒಂದ್ ಹೆಣ್ಣಿಗೆ ತನ್ನ ಗಂಡ ಕೊಡ್ಸೋ ಪ್ರತಿಯೊಂದು ವಸ್ತುನು ತುಂಬಾ ಅಮೂಲ್ಯವಾದದ್ದು. ಹೆತ್ತವ್ರಿಗೆ ತನ್ನ ಮಗಳು ಅಳಿಯ ಸುಖವಾಗಿ ಸಂತೋಷವಾಗಿದ್ದಾರೆ ಅಂತಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ ಪ್ರೇಮ ಅವ್ರ ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳಿ ಸಂಭ್ರಮ ಪಡ್ತಿದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ಅದನ್ನೇ ನಾನು ಹೇಳಿದ್ದು. ರಾಮ್ ಪ್ರೇಮ ಇಬ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಅದೇನೋ ಹೇಳ್ತಾರಲ್ಲ, ಬೆಂಕಿ ಬಿದ್ದಂಗೆ ಆಡಿದ್ರು ಅಂತ, ಹಂಗ ಆಡ್ತಿದ್ದೀಯಲ್ಲೇ. ನಿನ್ ಪ್ರೇಮಗೆ ಇದನ್ನೆಲ್ಲ ಕೊಡ್ಸದ್ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ ಅಪ್ಪ. ನಮ್ ಪ್ರೇಮನ್ ಮುಖದಲ್ಲಿ ನಗು ನೋಡು. ಹೆಣ್ಣಿಗೆ ತನ್ನ ಗಂಡ ಕೊಡ್ಸೋ ಉಡುಗೊರೆಗೆ ಅಂತ ಅವನ್ ಪ್ರೀತಿಯಿಂದ ಕೊಡ್ಸ್ತಾನಲ್ಲ, ಅದು ಮುಖ್ಯ ಆಗತ್ತೆ. ಪ್ರೇಮನ್ ಮುಖದಲ್ಲಿ ನಗು ಯಾವಾಗ್ಲೂ ಹೀಗೆ ಇರ್ಲಿ. ನೀವ್ ಹೀಗೆ 100 ಕಾಲ ಸುಖವಾಗಿ ಬಾಳೆ. ಏನು ಇಷ್ಟೊತ್ತು ನೀನು ಮಾಡಿದ್ದು ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡಿರೋದು ನಮ್ಮಮ್ಮ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿರೋದಕ್ಕೆ ಸೇರ್ ತೀರ್ಸ್ಕೊಳ್ತಿರೋದಾ? ಕ್ಷಮ್ಸು ರಾಮ್, ಅತ್ತೆಯವ್ರಿಗೆ ನೋವು ಮಾಡ್ಬೇಕು ಅಂತ ನಾನು ಹೀಗೆ ಮಾಡಿದ್ದಲ್ಲ. ಅದು ನಮ್ಮ ಅಪ್ಪ ಅಮ್ಮಂಗೆ ನಿನ್ ಮೇಲಿರೋ ಅಭಿಪ್ರಾಯ ಬದಲಾಗ್ಲಿ ಅಂತ ಹೀಗೆ ಮಾಡಿದ್ದಷ್ಟೇ. ನನ್ನಿಂದ ತಪ್ಪಾಗಿದ್ರೆ ಸಾರಿ. ಪರವಾಗಿಲ್ಲ ಬಿಡು, ಕೆಲವೊಂದ್ಸಲಿ ಈ ಥರ ಮಾಡೋದು ಒಳ್ಳೇದೇ ಆಗಿರುತ್ತೆ. ಅಮ್ಮಂಗೂ ಅವ್ರು ಮಾಡಿರೋ ತಪ್ಪು ಅರ್ಥ ಆಗ್ಬೇಕಲ್ವಾ? ಆದರೂ ನಿಮ್ಮ ಅಪ್ಪ ಅಮ್ಮನ ಈ ಥರ ಹೇಳ್ಬಾರ್ದಾಗಿತ್ತು. ದಟ್ಸ್ ಓಕೆ, ಫೈನ್. ಪ್ರೇಮ, ಅಮ್ಮನ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ಅಯ್ಯಯ್ಯೋ, ಇದೆಲ್ಲ ಕೇಳ್ಬಾರ್ದು ರಾಮ್. ಯಾಕೆ? ಅದಕ್ಕೆ. ಯಾವುದಕ್ಕೆ? ಕೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ. ಬ್ರೋ, ಬೇಜಾರಾಗ್ಬೇಡ. ಕಾವ್ಯನ ಕಾಲೇಜಲ್ಲಿ ಹೇಗ್ ನೋಡ್ತಿದ್ಯೋ ಈಗ್ಲೂ ಅದೇ ರೀತಿ ನೋಡ್ತಿದ್ಯಾ ತಾನೆ? ಸೇಮ್ ಲವ್ ಫೀಲ್ ಅಲ್ಲ? ಹಾಗೇನಿಲ್ಲ ಕಣೋ. ಸುಮ್ನಿರು ಬ್ರೋ, ಡೌಗಳು ಮಾಡ್ಬೇಡ. ನೀನು
ಕಾವ್ಯಾಳಿಂದ ಹುಚ್ಚುನ್ ತರ ತಿರುಗ್ತಿದ್ದು ನಮಿಗೂ ಗೊತ್ತು. ನೀನ್ ಆವಾಗ್ಲೇ ಧೈರ್ಯ ಮಾಡಿ ಅವಳಿಗೆ ಪ್ರಪೋಸ್ ಮಾಡ್ಬೇಕಾಗಿತ್ತು. ನಿಮ್ಮಿಬ್ರದು ಎಂತ ಜೋಡಿ ಗೊತ್ತಾ? ಕಾವ್ಯ ಮದುವೆ ಆಗಿದ್ದು ನನಗೂ ಕೂಡ ಶಾಕೆ ಕಣ, ಗೊತ್ತೇ ಆಗ್ಲಿಲ್ಲ. ಏನೇ ಹೇಳೋ ಭರತ್, ನಿಂದು ಕಾವ್ಯಂದು ಮಾಡ್ಸಿದ್ ಜೋಡಿ. ಇತ್ತೀಚೆಗೆ ಅವಳಿಗೆ ಯಾರನ್ನೋ ಮದ್ವೆ ಆಗಿದ್ದಾಳೆ ಅಂತ ಕೇಳ್ಪಟ್ಟೆ. ಯಾರೋ ಯೂಸ್ಲೆಸ್ ಜೊತೆ ಲೈಫ್ ಕಳೀತಿದ್ದಾಳೆ ಅಂತ ಕೇಳ್ಪಟ್ಟೆ. ನಿಜಾನಾ? ಅದೇ ನನಗ್ ಮೈ ಉರಿತಿರೋದು. ಹಣೆಲ್ ಬರ್ದಿದ್ದನ್ನ ಅಳ್ಸಕ್ ಆಗಲ್ಲ ಅಂತಾರೆ. ನಿನ್ನ ಹಣೆಯಲ್ಲಿ ಕಾವ್ಯ ಅನ್ನೋ ಹೆಸರು ಬರ್ದಿಲ್ಲ ಅನ್ಸುತ್ತೆ. ಹಣೆ ಮೇಲ್ ಬರೆಯೋದು ದೇವ್ರಿಗೆ ಬಿಟ್ಟಿದ್ದು. ಆದ್ರೆ ಈ ಭರತ್ ತನ್ನ ಎದೆ ಮೇಲೆ ಕಾವ್ಯ ಅಂತ ಯಾವತ್ತೋ ಬರ್ಕೊಂಡಿದ್ದಾನೆ. ಹಣೆ ಬರಹನ ಚೇಂಜ್ ಮಾಡ್ಬೋದು, ಆದ್ರೆ ನನ್ನ ಎದೆ ಮೇಲಿರೋ ಕಾವ್ಯ ಅನ್ನೋ ಹೆಸರನ್ನ ಅಳಿಸೋದಕ್ಕೆ ಆ ದೇವ್ರಿಗೂ ಸಾಧ್ಯ ಇಲ್ಲ. ಅವಳು ನನ್ನವಳಾಗೇ ಆಗ್ತಾಳೆ. ಅವಳನ್ನ ಮಹಾದೇವಿಂದ ಕಿತ್ಕೋತೀನಿ. ಗೈಸ್ 2 minutes, ನನಗೆ ಕಾಲ್ ಬರ್ತಿದೆ, ಮಾತಾಡ್ಕೊಂಡ್ ಬರ್ತೀನಿ. ಹಲೋ, ಹಲೋ ಮಾದೇವ, ಏನಾದ್ರೂ ಕೇಳಿಸ್ತಿದ್ಯಾ? ಹಲೋ ಕಾವ್ಯ, ಏನೋ ಜೋರಾಗಿ ಗಾಡಿನ ಶಬ್ದ ಕೇಳ್ತೈತೆ. ಎಲ್ಲಿದ್ಯಾ ನೀನು? ಮಾದೇವ, ನನಗೆ ನಿನ್ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ. ಮಾದೇವ, ಮಾದೇವ ಕೇಳಿಸ್ತಿದ್ಯಾ? ಹಲೋ ಕಾವ್ಯ, ನಾನ್ ಮಾತಾಡ್ತಿರೋದು ಕೇಳಿಸ್ತೈತಾ? ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನೋ ಮೋಸ ನಡೀತೈತೆ ಅನಿಸ್ತೈತೆ. ಬೇಕು ಅಂತಾನೆ ಸಂಚ್ ಮಾಡಿ ನನ್ನ ಹಿಡ್ದಾಕ್ದಂಗವ್ರೆ. ಹಲೋ ಕಾವ್ಯ, ಹಲೋ. ಏನೋ ನೀನೇನೋ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ಯಾ? ಇನ್ನು ಮನೆಗೆ ಹೋಗಿಲ್ವಾ? ಹಲೋ ಕಾವ್ಯ, ಹಲೋ. ಹಲೋ ಮಾದೇವ, ನನಗೆ ನಿನ್ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ. ನೋಡು, ನೀನು ಪಾರ್ಟಿಗೆ ಬಂದಿಲ್ಲ ಅಂತ ನಾನು ಭರತ್ ಜೊತೆ ಬಂದಿದ್ದೀನಿ. ನೀನು ಮನೆಗೆ ಹೋಗು, ಸರಿನಾ? ಕೇಳಿಸ್ತಾ ಮಾದೇವ? ಹಲೋ ಮಾದೇವ, ಕೇಳಿಸ್ತಾ? ಮಾದೇವ, ಎಲ್ಲಿದ್ಯಾ ನೀನು? ಕೇಳಿಸ್ತಾ ಇದ್ಯಾ? ಹಲೋ ಮಾದೇವ, ಒಂಚೂರಾದ್ರೂ ಕೇಳಿಸ್ತಾ ಇದ್ಯಾ? ಸ್ನೇಹ, ಯಾಕಮ್ಮ, ಯಾಕೆ ಎಷ್ಟು ಸಿಟ್ಟಲ್ಲಿ ಬರ್ತಿದ್ಯಾ? ಏನಾಯ್ತು? ಸ್ನೇಹ, ಏನೇ ಮಾತಾಡಿದ್ರಿ ಮೆತ್ತು ಮಾತಾಡು. ರಾಮಣ್ಣ ಮನೇಲಿದ್ದಾನೆ. ನಿನ್ ಪುಣ್ಯ ಕಲ್ಯಾಣಿ ದೊಡ್ಡಮ್ಮ ಮನೇಲಿಲ್ಲ. ಅವ್ರದಿದ್ರೆ ದೊಡ್ಡ ಗಲಾಟನೆ ಆಗ್ತಿತ್ತು. ನೀನ್ ಯಾಕೆ ಬಂದೆ ಇಲ್ಲಿಗೆ? ಬೆಂಕಿ ಇರೋ ಕಡೆ ಗಾಳಿ ಬೀಸಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ನಾನಿಲ್ಲಿ ನಿಮ್ಗಳ ಜೊತೆ ಮಾತಾಡಕ್ ಬಂದಿಲ್ಲ. ರಾಮ್ ಎಲ್ಲಿದ್ದಾನೆ? ನಾನು ಅವನ ಜೊತೆ ಮಾತಾಡ್ಬೇಕು. ವೇರ್ ಇಸ್ ಹಿ? ರಾಮ್, ರಾಮ್. ಸ್ನೇಹ, ಇಲ್ಲಿಗೆ ಯಾಕೆ ಬಂದೆ? ಇಲ್ಲೇನ್ ಮಾಡ್ತಾ ಇದೀಯಾ? ದೊಡ್ಡಮ್ಮ ನಿಂಗೆ ಈ ಮನೆಗೆ ಬರಬಾರ್ದು ಅಂತ ಹೇಳಿದ್ರು ತಾನೆ? ಹೊರಡು ಇಲ್ಲಿಂದ. ಓ, ಇಲ್ಲಿ ಮಾತಾಡೋದ್ ಬೇಡ್ವಾ? ಫೈನ್, ಬಾ ನನ್ ಜೊತೆ ಹೊರಗೆ ಹೋಗೋಣ.
ನನಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಕೆಲ್ಸ ಇದ್ರೆ ಅದನ್ನೆಲ್ಲ ಬಿಟ್ಟು ಬಾ. ಯಾಕಂದ್ರೆ ನಾನ್ ನಿನ್ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಬಾ ನನ್ ಜೊತೆ. ನಿನ್ ಜೊತೆ ಮಾತಾಡಕ್ ನಂಗೆ ಯಾವ ವಿಷಯನೂ ಇಲ್ಲ. ಅಂಡ್ ಯಾವ ಸಮಯನೂ ಇಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊರಟ್ರೆ ಸರಿ. ರಾಮ್, ಏನು ಇದು? ಅವ್ಳು ನಿನ್ನೆ ಪ್ರಾಣ ಅನ್ಕೊಂಡಿದ್ದಾಳೆ. ನೀನ್ ಅವಳ ಬಗ್ಗೆ ಹೀಗ್ ಮಾತಾಡೋದು ಸರಿನೇನೋ? ಇವಳು ನನ್ನ ಪ್ರಾಣ ಅಂತ ಅನ್ಕೊಂಡಿದ್ದಾಳ? ನಿನಗೆಲ್ಲೋ ಭ್ರಮೆ. ಸ್ವಾರ್ಥಿ ಸ್ವಾರ್ಥಿ ಇವಳು. ಹೋಗಿ ಹೋಗಿ ಇವಳನ್ನ ಪ್ರೀತಿಸ್ನಲ್ಲ ಅಂತ ನನ್ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನಾನ್ ನಿನಗ್ ಏನ್ ಮಾಡಿದೀನಿ ಅಂತ ನಿನಗ್ ನನ್ ಮೇಲೆ ಇಷ್ಟೊಂದು ಕೋಪ? ಸಾಲ ಕೊಟ್ಟೋಂಗ್ ನೆನ್ಪಿರುತ್ತೆ, ಈಸ್ಕೊಂಡು ನೀನ್ ಮರ್ತೋಗಿರುತ್ತೆ ಅನ್ನೋ ಹಾಗೆ ನೀನ್ ಮಾಡಿದ್ರು ನಿನಗೆ ನೆನ್ಪಿರುತ್ತೆ. ಆದ್ರೆ ಅದನ್ನ ಅನುಭವಿಸಿರೋನು ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ನೀ ನನ್ನ ಪ್ರೀತಿಸಿದ್ರೆ, ನೀ ನನ್ನ ಪ್ರಾಣ ಅನ್ಕೊಂಡಿದ್ರೆ ಅವತ್ ಮಂತ್ರಿ ಕಡೆಯವರನ್ನ ಹೊಡಿಬೇಕಾರೆ ಕಾಪಾಡ್ತಿದ್ದೆ. ಸಾಯ್ಲಿ ಅಂತ ಹೇಳಿ ತರ ಓಡೋಗ್ತಿರ್ಲಿಲ್ಲ. ಅವತ್ತು ಗೂಂಡಗಳು ನನ್ನ ಒಡೆಯುವಾಗ ನೀನು ನಿನ್ ತಂದೆ ಜೊತೆ ಸೇರಿ ನಿನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡೋಗ್ತಿದ್ದೆ. ಅದು ನನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನು ಜಾಗದಲ್ಲಿ ನಾನಿದ್ದಿದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಉಳಿಸ್ತಿದ್ದೆ. ಅವತ್ತಿನ ಪರಿಸ್ಥಿತಿ ಅಲ್ಲ ಸ್ನೇಹ. ರಾಮ್, ಅದೊಂದ್ ಚಿಕ್ಕ ವಿಷಯಕ್ಕೆ ನೀನು ಬೆಂಕಿಲ್ ಬೆಂದವನ್ಗೆ ನೆರಳಿನ ಬೆಲೆ ಗೊತ್ತಿರುತ್ತೆ ಮಾವ. ಅವತ್ ನಡೆದಿದ್ದು ಚಿಕ್ಕ ಘಟನೆ ಅಲ್ಲ. ನನ್ನನ್ನ ಸಾವಿನ ದವಡೆಯಿಂದ ಕಾಪಾಡಿದ್ದು ಇವಳಲ್ಲ, ಪ್ರೇಮ. ರಾಮ್, ಆ ಫ್ರಾಡ್ ಸುಮ್ನೆ ಹೊಗಳ್ಬೇಡ. ಬಾಯಿ ಮುಚ್ಕೊಂಡಿರ್ಬೇಕು. ನನ್ ಮಾತಿನ್ನು ಮುಗ್ದಿಲ್ಲ. ಮಂತ್ರಿಗಳ ಮುಂದೆ ಹೋಗಿ ಅದಕ್ಕೆಲ್ಲ ಕಾರಣ ನಾನೇ, ನನ್ನಿಂದನೇ ತಪ್ಪಾಗಿದ್ದು ಅಂತ ಹೇಳೋ ಧೈರ್ಯ ಇತ್ತ ನಿನಗೆ? ಇರ್ಲಿಲ್ಲ. ಅವತ್ತು ಧೈರ್ಯದಿಂದ ಎಲ್ಲಾನು ಎದುರಿಸಿದ್ದು ಪ್ರೇಮ. ಗೂಂಡಗಳನ್ನ ಎದುರಿಸಿ ನನ್ನ ಕಾಪಾಡಿದ್ದು ಪ್ರೇಮ. ಅಮ್ಮ, ಏನಂದೆ ನೀನು? ಇವಳು ನನ್ನ ಪ್ರಾಣ ಅನ್ಕೊಂಡಿದ್ದಾಳ? ಒಬ್ರನ್ನ ಪ್ರಾಣ ಅಂತ ಅನ್ಕೊಂಡ್ರೆ, ಪ್ರಾಣ ಅಂತ ಪ್ರೀತಿಸಿದ್ರೆ, ತಮ್ಮ ಪ್ರಾಣ ಕೊಟ್ಟಾದ್ರೂ ಅವ್ರನ್ನ ಕಾಪಾಡ್ಬೇಕು. ಅದನ್ನ ತೋರ್ಸ್ಕೊಟ್ಟವಳು ಪ್ರೇಮ. ಅಮ್ಮ, ಅಕಸ್ಮಾತ್ ನಾನು ನಿನ್ ಕಣ್ ಮುಂದೆನೆ ಬೆಂಕಿಲಿ ಬಿದ್ದಿದ್ರೆ ನೀನ್ ಕಾಪಾಡದೆ ಓಡೋಗ್ತಿದ್ದ? ಅಥವಾ ಮಹಾದೇವಣ್ಣನ ಅವತ್ ಕಟ್ಟಾಗದೆ ಇದ್ದಿದ್ರೆ ಅವನನ್ನ ಕಾಪಾಡ್ತಾ ಇರ್ಲಿಲ್ವಾ? ಹೇಳಮ್ಮ. ಏನಮ್ಮ, ಇಷ್ಟೇ ನಿಮ್ಮಲ್ಲಿರೋ ಪ್ರೀತಿಗೂ
ಇವಳಲ್ಲಿರೋ ಪ್ರೀತಿಗಿರೋ ವ್ಯತ್ಯಾಸ. ಪ್ರೇಮನ ನೀನ್ ಫ್ರಾಡ್ ಅಂದೆ ಅಲ್ವಾ? ಒಂದ್ ಹೇಳ್ತೀನಿ ಕೇಳಿಸ್ಕೋ, ಅವ್ಳ ಕಾಲಿನ ಊರಿಗೂ ಸಮ ಇಲ್ಲ. ಹಲೋ ಸರ್. ರೀ ರವಿ, ಏನ್ರಿ ಮಾಡ್ತಿದ್ದಾನ ವಿಲನ್? ಹಾಡೋಕ್ಕೂ ಆಗದೆ ಅನುಭವಿಸೋಕ್ಕೂ ಆಗದೆ ನಂದು ಒಂದು ಜನ್ಮನ ಅಂತ ಒದ್ದಾಡ್ತಾ ಇದ್ದಾನೆ ಸರ್. ಒಂದ್ ಕೆಲಸ ಮಾಡಿ, ವಿಡಿಯೋ ಕಾಲ್ ಕನೆಕ್ಟ್ ಮಾಡಿ ಅವನಿಗೆ ಕೊಡಿ. ತಗೊಳಪ್ಪ, ನಿನಗೆ ಬೇಕಾದವರು ವಿಡಿಯೋ ಕಾಲ್ ಮಾಡಿದ್ದಾರೆ, ಮಾತಾಡು. ಹಲೋ ಮಾದೇವ, ಏನಪ್ಪ ಹೇಗಿದೆ ಪೊಲೀಸ್ ಮರ್ಯಾದೆ? ಏನೋ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಅಂತೆ, ಯಾಕೋ ಅಷ್ಟೊಂದು ಕುಡ್ದೆ? ಪಾಪ ಕಾವ್ಯ ನಿನ್ಗೋಸ್ಕರ ಪಾರ್ಟಿಗೆ ಹೋಗೋಣ ಅಂತ ಮನೇಲಿ ಕಾಯ್ತಿದ್ಲಲ್ವಾ? ನಿಮಗೆ ಯಾಕ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ನನ್ನ ಮೇಲೆ ಅಷ್ಟೊಂದು ಕಾಳಜಿ? ಏಯ್, ಕಾಳಜಿ ನಿನ್ನನ್ನು ಯಾವನೋ ಮಾಡ್ತಾ ಇದ್ದಾನೆ. ನಾನ್ ಕಾಳಜಿ ಮಾಡ್ತಿರೋದು ಕಾವ್ಯ ಬಗ್ಗೆ. ಗೆಟ್ ಟುಗೆದರ್ ಪಾರ್ಟಿಗೆ ನೀನು ಅವಳನ್ನ ಕರ್ಕೊಂಡು ಹೋಗ್ತಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಶಿನೋ, ಕಾವ್ಯ ನಿನ್ ಜೊತೆ ಬಂದ್ಲ? ಯಾಕೋ ಶಾಕ್ ಆಗ್ತೀಯಾ? ಹೌದು, ಕಾವ್ಯ ನನ್ನ ಕಾರಲ್ಲೇ ಬಂದ್ಲು, ನನ್ನ ಜೊತೆನೇ ಕೂತ್ಕೊಂಡಿದ್ಲು. ಏನ್ಲಾ ನಿನ್ ಮಾತಿನ ಅರ್ಥ? ಏನ್ ಹೇಳೋದಕ್ಕೊಂಟಿದ್ಯಾ? ಅರ್ಥ ಆಗ್ಲಿಲ್ವೇನೋ? ನಿನ್ನ ಜಾಗದಲ್ಲಿ ನಿನ್ನ ಹೆಂಡತಿ ಜೊತೆ ನಾನ್ ಕೂತಿದ್ದೆ ಅಂತ ಹೇಳ್ದೆ. ಇರೋ ಯಾಕೋ ಕಿರ್ತೀಯ? ನನ್ ಮಾತು ಇನ್ನೂ ಮುಗ್ದಿಲ್ಲ. ಕಾವ್ಯ ಎಷ್ಟು ಬ್ಯೂಟಿಫುಲ್ ಆಗಿ ಕಾಟಿದ್ಲು ಗೊತ್ತಾ? ನಿನ್ಗೆಲ್ ಗೊತ್ತಾಗುತ್ತೆ, ಇರು ನಾನ್ ತೋರಿಸ್ತೀನಿ. ಯಾಕೋ ನಗ್ತಿದ್ಯಾ? ನಿನ್ನ ಹೆಂಡತಿ ಇಷ್ಟೊತ್ತಲ್ಲಿ, ಅದು ನೀನಿಲ್ದೆ ನನ್ ಜೊತೆ ಪಾರ್ಟಿಗೆ ಬಂದಿದ್ದಾಳೆ, ಅದನ್ನ ನೋಡಿನೂ ನಿಂಗ್ ನಗು ಬರ್ತಿದ್ಯಾ? ನಿನ್ ದಟ್ಟನ ನೋಡಿ ನನಗ್ ನಗು ಬತ್ತೈತೆ ಪೊಲೀಸಪ್ಪ. ಬಣ್ಣ ಬದಲಾಯಿಸ್ತಿದ್ದಂಗೆ ಯಾವನ್ ಯೋಗ್ಯತೆ ಏನು ಅನ್ನೋದು ಎಲ್ರಿಗೂ ಗೊತ್ತಾಯ್ತದ. ಏನು ನನ್ನ ಹೆಂಡ್ರನ್ನ ತೋರಿಸಿ ನನಗೆ ಹೊಟ್ಟೆ ಉರ್ಸ್ಬೇಕು ಅನ್ಕಂಡ್ಯ? ನಾನಂತವನಲ್ಲ ಕಣ್ಲ. ನನ್ನ ಹೆಂಡ್ರು ಅಲ್ಲಿ ನಗ್ನಗ್ತಾ ಕುಸ್ಯಾಗ ಅವಳೆ ಅಂತಂದ್ರೆ ಅದು ಅವಳಿಗೆ ಈ ಮಾದೇವನ್ ಮೇಲಿರೋ ನಂಬಿಕೆ. ನನ್ನ ಗಂಡನ್ಗೆ ನನ್ನ ಬಗ್ಗೆ ಸಂದಾಗ ಗೊತ್ತು ಅನ್ನೋ ವಿಶ್ವಾಸ ಕಣ್ಲ. ಇನ್ನೊಂದ್ ಮಾತು ಹೇಳ್ತೀನಿ ಕೇಳಿಸ್ಕ, ಅವಳಲ್ಲಿ ಖುಷಿಯಾಗಿರೋದು ನಿನ್ ಜೊತೆ ಬಂದೆ ಅಂತಲ್ಲ, ನಾನಲ್ಲಿಗೆ ಬಂದೇ ಬರ್ತೀನಿ ಅಂತ. ಲೇ ಮಾದೇವ, ಅವಳು ಯಾವತ್ತೂ ನಿನ್ನ ಹತ್ರ ಸುಖವಾಗಿರಲ್ಲ ಕಣೋ. ಕಾವ್ಯ ಇರ್ಬೇಕಾಗಿದ್ದ ಜಾಗ ಇದೇ ಹೊರ್ತು ನಿನ್ನ ಮನೆಯಲ್ಲ. ಅವಳಿಗಿರೋ ಎಜುಕೇಶನ್ಗೆ, ಅವಳ ಬ್ಯೂಟಿಗೆ ನೀನು ಯಾವ ಮೂಲೆಯಲ್ಲೂ ಮ್ಯಾಚ್ ಆಗಲ್ಲ ಕಣೋ.
ತಾಳಿ ಕಟ್ಟಿದ ತಕ್ಷಣ ಗಂಡ ಆಗಲ್ಲ. ನನಗ್ ಗೊತ್ತಿರೋ ಪ್ರಕಾರ ಇವತ್ನವರೆಗೂ ಅವಳು ನಿನ್ನ ಗಂಡ ಅಂತ ಒಪ್ಕೊಂಡಾಗ ಕಾಣಿಸ್ತಿಲ್ಲ. ಮುಂದೆ ಒಪ್ಕೊಳ್ಳೋದಕ್ಕೂ ನಾನ್ ಬಿಡಲ್ಲ. ಯೋ ಇನ್ಸ್ಪೆಕ್ಟ್ರು, ಗಂಡ ಅಂತ ಗೂಳಿನ ಯಾಕೆ ಕರೀತಾರೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಇನ್ನು ಮ್ಯಾಕೆ ಅಪ್ಪಿ ತಪ್ಪಿನೂ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಗೂಳಿ ಕುಮ್ಮಿದ್ರೆ ಎಗರ್ಕೊಂಡು ಹೊಂಟೈತ್ಯಾ. ಏಯ್, ಈ ಮತ್ಗಳನ್ನ ನಿನ್ನ ಹತ್ರನೇ ಇಟ್ಕೋ. ನಾನು ಕಾವ್ಯನ ಮೊದ್ಲಿಂದನೂ ಪ್ರೀತಿಸ್ತಿದ್ದೀನಿ ಕಣೋ. ಈಗ್ಲೂ ಪ್ರೀತಿಸ್ತೀನಿ ಕಣೋ. ಮುಂದೇನು ಪ್ರೀತಿಸ್ತಾನೇ ಇರ್ತೀನಿ. ಒಂದ್ಸಾರಿ ನನ್ನ ಕಾವ್ಯ ಜೋಡಿ ಹೇಗಿರುತ್ತೆ ಅಂತ ನೋಡು. ಪಾಪ ನೀನ್ ಡೈರೆಕ್ಟ್ ಆಗಿ ನೋಡೋದಕ್ಕಾಗಲ್ಲ, ವಿಡಿಯೋ ಕಾಲಲ್ಲೇ ತೋರಿಸ್ತೆ. ಮಾದೇವ, ನೀನ್ ಎದೆ ಮುಟ್ಕೊಂಡು ಹೇಳು, ನಂದು ಕಾವ್ಯದು ಒಳ್ಳೆ ಜೋಡಿಯಲ್ಲ ಅಂತ. ಲೇ ಭರತ್, ಹಾ, ಈಗ ಬಿತ್ತು ಬೆಂಕಿ. ಹೀರೋ, ನೀನ್ ಉರ್ಕೊಂಡ್ ಸಾಯೋದಕ್ಕೆ ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೋ. ಇವತ್ ರಾತ್ರಿ ಪಾರ್ಟಿ ಮುಗಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಕಾವ್ಯಗೋಸ್ಕರ ಒಂದು ಲಕ್ಸುರಿ ರೂಮ್ನ ಅರೇಂಜ್ ಮಾಡಿದ್ದೇನೆ. ನಾವಿಬ್ರು ಜೊತೆಯಾಗಿ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತೀವಿ.